28/6/2026 ಬೆಳಗ್ಗೆ ಒಂದು ವ್ಯಕ್ತಿ ನನಗೂ ನನ್ನ ಹೆಂಡತಿಗೆ ಜಗಳ ಆಯಿತು, ನಾನು ನನ್ನ ಹೆಂಡತಿಯನ್ನು ಕೊಲೆ ಮಾಡಿ ಸಾಯಿಸಿ ಇಲ್ಲಿ ಬಂದಿದ್ದೇನೆಂದರೆ ಸೀದಾ ಒಂದು ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಬಂದಾದ ಮೇಲೆ ಹೋಗಿ ನೋಡಿದ್ದೀವಿ. ನಂದಗೌಂಡ್ ಗ್ರಾಮದಲ್ಲಿ ಇರುವ ಔಜಿಕರ ಮಠದಲ್ಲಿ ಒಂದು ರೂಮಲ್ಲಿ ಒಂದು ಲೇಡಿ ಮೃತಪಟ್ಟಿರ್ತಾರೆ. ಯಾರಂದರೆ ವಿಚಾರಣೆ ಮಾಡಿ ತಿಳ್ಕೊಳ್ಳುವ ಸಂದರ್ಭದಲ್ಲಿ ಶೋಭಾ ಎಂಬುವರು ಒಂದು 35 ವರ್ಷ, ಇವರ ಗಂಡ ಕೊಲೆ ಮಾಡಿರುವವರು ಪಾರಗುಂಟ ಶಂಕರಪ್ಪ ಶಾರ್ವಾರ್, ಇವ್ರಿಗೆ ಒಂದು 37 ವರ್ಷ. ಇವರಿಬ್ಬರು ಔಜಿಕರ ಮಠದಲ್ಲಿ ಒಂದು ರೂಮಲ್ಲಿ ವಾಸ ಮಾಡ್ಕೊಂಡಿರೋ ಮಕ್ಕಳು ಇರ್ತಾರೆ. 6 ವಯಸ್ಸು ಮಗು ಒಂದು ಇದೆ, 11 ವಯಸ್ಸು ಮಗು ಒಂದು ಇದೆ. ಈ ಸಂದರ್ಭದಲ್ಲಿ ಇವ್ರಿಗೆ ಹೆಂಡತಿ ಯಾರ ಜೊತೆ ಮಾತಾಡುವಾಗಲೂ ಸಂಶಯಪಟ್ಟು ಕಳೆದ 4-5 ವರ್ಷಗಳಿಂದ ಇಂಥಗ ಹೆಂಡತಿ ಮೇಲೆ ಜಾಸ್ತಿ ಡೌಟ್ ಬಂದಿರ್ತದೆ. ಸೊ ಯಾರ ಕಡೆ ಮಾತಾಡುವಾಗಲೂ ಒಂದು ಸಂಶಯ, ಆದ್ದರಿಂದ ಗಲಾಟೆ ಮಾಡೋದು. ಇದಕ್ಕೆ ಹಿಂದೆನೂ ಹಿರಿಯರ ಸಮಕ್ಷಮದಲ್ಲಿ ಇದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇಂಥ ಗಲಾಟೆಗಳು ಆಗಿರ್ತದೆ. ಇತ್ತೀಚೆಗೆ 27 ರಾತ್ರಿಯಿಂದ 28 ಬೆಳಗ್ಗೆ ಗಲಾಟೆ ಮಾಡಿಕೊಂಡಿರ್ತಾರೆ. 28 ಬೆಳಗ್ಗೆ ಸುಮಾರು ಒಂದು 4ರಿಂದ 4:15 ಸಂದರ್ಭದಲ್ಲಿ ಕೊಡ್ಲಿಯಲ್ಲಿ ತನ್ನ ಹೆಂಡತಿಯನ್ನು ಗಂಭೀರವಾದ ರೀತಿಯಲ್ಲಿ ಹೊಡೆದು ಫೈನಲ್ ಆಗಿ ಒಂದು ಕುತ್ತಿಗೆಯಲ್ಲಿ ಕೊಡ್ಲಿ ಸಿಕ್ಕಾಕೊಂಡಿರ್ತದೆ. ಅಂಥ ರೀತಿಯಲ್ಲಿ ಗಂಭೀರವಾದ ರೀತಿಯಲ್ಲಿ ಒಂದು ಕೊಲೆ ಮಾಡಿರ್ತಾನೆ. ಇವನನ್ನು ಅರೆಸ್ಟ್ ಮಾಡಲಾಗಿರ್ತದೆ. ಸಾಕ್ಷಿಯಲ್ ಅಸೆಟೀಸ್ ಏನಿರ್ತದೆ ಅದೆಲ್ಲ ಕಲೆಕ್ಟ್ ಮಾಡಲಾಗಿರ್ತದೆ. ಇಮಿಡಿಯೇಟ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಕ್ಸ್ಪರ್ಟ್ಸ್ ಎಲ್ಲ ಕರೆದು ಏನೇನು ಸಾಕ್ಷಿ ಆಧಾರಗಳನ್ನು ಕಲೆಕ್ಟ್ ಮಾಡಬೇಕು ಈ ಕೇಸಿಗೆ ಅದನ್ನು ಕಲೆಕ್ಟ್ ಮಾಡಲಾಗಿರ್ತದೆ. ಇದರಲ್ಲಿ ಒಂದು ರಿಲೇಷನ್ಶಿಪ್ಪಲ್ಲಿ ಮತ್ತು ಮನೆಯಲ್ಲಿ ಒಂದು ತನ್ನ ಹೆಂಡತಿ ಮೇಲ್ಗಡೆ ಒಂದು ಸಂಶಯ ಮೇಲ್ಗಡೆ ಒಂದು ಕೊಲೆ ಆಗಿರೋದು ಕಂಡು ಬಂದಿರ್ತದೆ. ಇದು ಅತ್ತನಿ ನಂದಗೌಂಡ್ ಗ್ರಾಮದಲ್ಲಿ ಆಗಿರ್ತದೆ. ಇಲ್ಲ, ಇವ್ರಿಗೆ ಯಾರ ಮೇಲ್ಗಡೆನೂ ಡೌಟ್. ಯಾರ ಕಡೆ ಹೆಂಡತಿ ಮಾತಾಡುವಾಗಲೂ ಅವ್ರ ಕಡೆ ಸಂಬಂಧ ಇದೆ, ಇವ್ರ ಕಡೆ ಸಂಬಂಧ ಇದೆ ಅಂದ್ರೆ ಮಾತನಾಡ್ಬೋದು. ಸೊ ನಮ್ಮ ವಿಚಾರಣೆಯಲ್ಲಿ ಪ್ರೈಮ ಫೇಸಿ ಅಂತಾಗೆ ಯಾವುದೋ ಊರಲ್ಲಿ ವಿಚಾರಣೆ ಕೂಡ ಮಾಡ್ತಾ ಇದ್ದೀವಿ. ಅಂತಾಗೆ ಯಾವುದೋ ಇದುವರೆ ಕಂಡು ಬಂದಿಲ್ಲ. ವಿಚಾರಣೆ ನಡೀತಾ ಇದೆ, ಯಾವ ಕಾರಣಕ್ಕೆ ನಿಜವಾಗಿಲ್ಲ ಅಂತಾಗೆ ಇದೆ. ಆದರೆ ಕೂಡ ಇಟ್ ಇಸ್ ಅ ಸಿವಿಲ್ ಅಫೆನ್ಸ್. ನಾವು ಹೇಳುವಾಗ ಸಿವಿಲ್ ಇನ್ ನೇಚರ್. ಸುಮಾರು 4-5 ವರ್ಷಗಳಿಂದ ಇವರು ಇಂತಾಗ ಡೌಟ್ ಮಾಡಿಕೊಂಡು ಹೆಂಡತಿಯನ್ನು ಹೊಡೆಯೋದು, ಅದಾದಮೇಲೆ ಹೆಂಡತಿಯವರು ಹಿರಿಯರು ಮನೆಯವರೆಲ್ಲ ಬಂದು ಸಮಾಧಾನ ಮಾಡೋದು, ಇಂತಾಗೆ ಇಲ್ಲ ಸ್ವಲ್ಪ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಗಂಡ ಹೆಂಡತಿ ಅಂದರೆ ಬುದ್ಧಿ ಇರೋದು, ಇಂಥ ಘಟನೆಗಳು ಹಿಂದೆ ಆಗಿದೆ. ಇಲ್ಲ, ಅದು ಬರೋಕ್ಕೆ ಯಾವುದೂ ಬಂದಿಲ್ಲ. ಇಲ್ಲ, ಫಿಸಿಕಲಿ ಈಗ ಮಠದಲ್ಲಿ ಇದ್ದಾರೆ. ಯಾರೋ ಅವ್ರ ಮನೆಗೆ ಇವರ ರಿಲೇಟಿವ್ ಇರಲಿ, ಅವರ ರಿಲೇಟಿವ್ ಇರಲಿ, ಇಲ್ಲ ಕೆಲಸಗಾರರು ಬೇರೆ ಯಾರು ಬಂದು ಮಾತನಾಡುವ ಸಂದರ್ಭದಲ್ಲಿ ನೀವು ಅವ್ರ ಕಡೆ ಜಾಸ್ತಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಿ, ನಿಮಗೆ ಅವ್ರಿಗೆ ಏನು ಸಂಬಂಧ, ಇಂಥ ಒಂದು ಮನಸ್ಸಿಂದ ಇವ್ರಿಗೆ ಡೌಟ್ ಜಾಸ್ತಿ. ಅದರಿಂದ ಈ ಗಲಾಟೆ ಮುಂದುವರಿತಾ ಇತ್ತು. ಫೈನಲಿ ಇದೊಂದು ಕೊಲೆಯಲ್ಲಿ ಮುಗಿತು. ಮಕ್ಕಳು ಇದೆ, ಮಕ್ಕಳಿದ್ದಾರೆ, ಒಂದು ಮಗು ಇತ್ತು. ಸೊ ಮಠದಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. 6 ವಯಸ್ಸು ಇದ್ದ ಮಗು 6 ವಯಸ್ಸು, ಇನ್ನೊಂದು ಮಗು 11 ವಯಸ್ಸು.